ದಿ ಲೋಕಲ್ ಪೊಲೀಸ್ ಲೈಕ್ ದಿ DSP ಇರ್ತಾನೆ, ಅಡಿಷನಲ್ SP ಇರ್ತಾನೆ, ಹೌದಾ, ಇನ್ಸ್ಪೆಕ್ಟರ್ ಇರ್ತಾನೆ, ಅಲ್ಲಿಂದ ಸಿಬ್ಬಂದಿ ವರ್ಗದವರು ಇರ್ತಾರೆ. ಇಷ್ಟು ಜನ ಎಲ್ಲ ಏನು ಮಾಡ್ತಾಯಿದ್ರು? ಅದು ಇವನು ಏನೋ ಮಧ್ಯಾಹ್ನ ರಾತ್ರಿ ಇವನು ಊಟ ಮಾಡ್ಕೊಂಡಿದ್ದೆ, ಇವನು ಭಾಗಪ್ಪ ಬಂದಿದೆ, ವಾಕ್ ಮಾಡೋಕ್ಕೆ ಬಂದಾಗ ಆಗ ಬಂದಿದೆ, ನಡು ಬೀದಿನಲ್ಲಿ ಅವನಿಗೆ ಕೊಲೆ ಮಾಡಿದ್ರೆ ವೆರಿ ಸ್ಟ್ಯಾಂಡ್ಸ್ ನೋಡಬೇಕಾಗತ್ತೆ ನಾವು. ಲೈಕ್ ಪಿಂಟೋ ಅವನು ಗ್ಯಾಂಗ್ಗೆ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾನೆ. ಆ ಪಿಂಟೋ ವಾಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್ ದಿ ಹಿಂದೆ ಮನೆ ಹಿಂದ್ಗಡೆನೇ ಇರ್ತಾನೆ. ಅವನಿಗೆಲ್ಲ ಗ್ಯಾಂಗೆಲ್ಲ ಅವನ ಮೆಸೇಜ್ ಎಲ್ಲ ಕಳಿಸುತ್ತೆ. ಇಂಥದ್ದು ಗೊತ್ತಿರುತ್ತೆ, ಇಷ್ಟು ದಿವಸದಲ್ಲಿ ಒಂದು ಮರ್ಡರ್ ಆಗುತ್ತೆ, ಯಾವುದು ಭಾಗಪ್ಪಂದು ಅಂತ ಹೇಳಿದ್ರೆ ಗೊತ್ತಿತ್ತು ಪೊಲೀಸ್ನವ್ರಿಗೆ. ಬಟ್ ಪೊಲೀಸ್ ಹ್ಯಾಸ್ ನಾಟ್ ಟೇಕನ್ ಆ್ಯಕ್ಷನ್ ಬಿಕಾಸ್ ದಟ್ ಪ್ಲೇಸಸ್ ಲೈಕ್ ಸ್ಟಾರ್ಟಿಂಗ್ ಫ್ರಮ್ ಅಥಣಿಯಿಂದ ಹಿಡಿದು ಇಲ್ಲಿವರೆಗೂ ಬಾಗಲಕೋಟೆ ಮತ್ತು ಈ ಬಿಜಾಪುರ ಡಿಸ್ಟ್ರಿಕ್ಟ್ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ಇದೆಲ್ಲ ನಡೀತದೆ ಸರ್. ಇದೆಲ್ಲ ತಿಳ್ಕೊಂಡಿರಬೇಕು ಪೊಲೀಸ್ನವ್ರು ತಿಳ್ಕೊಂಡಿರ್ತಾರೆ. ಬಟ್ ಆ್ಯಕ್ಟ್ ಮಾಡೋದಕ್ಕೆ ಬಹಳ ಕಷ್ಟ ಸರ್. ಪೊಲೀಸ್ ಅಧಿಕಾರಿಗಳಿಗೆ ಯಾಕಂದರೆ ನಮ್ಮಲ್ಲಿ ಅಧಿಕಾರಿಗಳು ಇದ್ದಾರೆ. ನಮ್ಮಲ್ಲಿ ಲೋ ಲೆವೆಲಲ್ಲಿ ಕಾನ್ಸ್ಟೇಬಲ್ಸು, ಹೆಡ್ ಕಾನ್ಸ್ಟೇಬಲ್ಸ್ ಎಲ್ಲ ಇರ್ತಾರೆ. ಅವ್ರಿಗೆ ತಿಳ್ಕೊಂಡ್ರೆ ಹೋಗ್ರೋ ಅಂತ ಹೇಳಿದ್ರೆ ಹೋಗ್ತಾನೆ. ಅವನು ಪೊಲೀಸ್ಗೆ ಅವಾಗ ಪೆಟ್ರೋಲಿಂಗ್ ಕಳಿಸ್ತಾರೆ, ಹಳ್ಳಿಗೆ ಹೋಗ್ಬಾರೋ ಅಂತೇಳಿ ಅವನು ಹಳ್ಳಿಗೆ ಹೋಗಿದ್ದೆ, ಅಲ್ಲಿನ ಪಟೇಲ್ಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೆ. ಅವನು ಹೇಳ್ತಾನೆ, ಏನಪ್ಪ ಪಟೇಲ್ ಎಂತ ವಿಶೇಷ ಅಂತ ಹೇಳಿದೆ. ಸ್ವಾಮಿ ಸ್ವಲ್ಪ ನೀವು ಈ ಕಡೆ ಬಂದ್ಬಿಡಿ, ಆ ಕಡೆ ಯಾಕೆ ಊರಿಗೆ ಹೋಗ್ಬೇಡಿ. ಅಲ್ಲಿ ಈ ಮಟ್ಮಾರಿ ಅಂತ ಇದೆ, ಎಲ್ಲಿ ರಾಯಚೂರಲ್ಲಿ, ತುಂಗಭದ್ರಾ ಆದಮೇಲೆ ಅದು ಅಲ್ಲೇ ಬರುತ್ತೆ ಮಟ್ಮಾರಿ ಅಂತ. ಅಲ್ಲಿ ಒಬ್ಬ ಪೊಲೀಸ್ ಪಾಟೀಲ್ ಅಂತ ಇರ್ತಾನೆ. ನಾವೇನು ಫಸ್ಟ್ ಹೋದ್ರೆ ಊರಿಗೆ ಎಂಟ್ರಿ ಹಾಕೋತಕ್ಕ ಮತ್ತೆ ಪೊಲೀಸ್ ಪಾಟೀಲ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಏನಪ್ಪ ಏನು ವಿಶೇಷ ಇಲ್ಲಿ, ಯಾಕೆ ಬಂದ್ರಿ ಸರ್ ನೀವು, ಈಗ ಸರಿಯಾಗಿಲ್ಲ ಪರಿಸ್ಥಿತಿ, ಇಂತಿಂಥ ಅವ್ರಿಗೆ ಗ್ಯಾಂಗ್ ಇದಾಗ್ತಾ ಇದ್ದಾರೆ, ಪೊಲೀಸ್ ಅವ್ರು ಬಂದರೆ ಅಟ್ಯಾಕ್ ಮಾಡಬೇಕು ಅಂತ ಹೇಳ್ತಾರೆ. ದಯವಿಟ್ಟು ನೀವು ಹೊಟ್ಬಿಡಿ ಸರ್, ಕಷ್ಟ, ನೀವು ಬರಬೇಕಾದ್ರೆ ನೀವು ವ್ಯಾನಲ್ಲಿ ಆದರೆ ಇದರಲ್ಲಿ ಬನ್ನಿ ಸರ್ ಅಂತ ಹೇಳ್ತಾರೆ. ಯು ಸಿ ದಿಸ್ ಹೌ ದ ಇನ್ಫಾರ್ಮೇಷನ್ ಗೋಸ್. ಆಗ ನಾವು ಏನು ಮಾಡಬೇಕು, ನಾವು ಹುಷಾರಾಗಿ ಒಂದು ಪ್ಲಟೂನೇ ತೊಗೊಂಡೆ, ಏನೋ ಒಂದು 7-8 ಜನ ನಾವು ತೊಗೊಂಡಿದ್ದೆ ಜೀಪಲ್ಲಿ ಹೋಗಬೇಕು, ಹೌದಾ. ಹಾಗೆ ಇದರಲ್ಲಿ ಏನಾಗಿದೆ, ಇವನು ಊರು ಗೊತ್ತು ಯಾರ್ದು, ಭಾಗಪ್ಪಂದು ಲೈಕ್ ಮದೀನಾ ಬಜಾರು ಸ್ಟ್ರೀಟು, ಅಲ್ಲಿ ರೆಗ್ಯುಲರ್ ಪೆಟ್ರೋಲಿಂಗ್ ಮಾಡಿಸ್ಬಿಡ್ಬೇಕಾಗಿತ್ತು. ಪೆಟ್ರೋಲಿಂಗ್ ಮಾಡಿಸಿ ನಮ್ಮ ಪೊಲೀಸ್ ಒಂದು ವ್ಯಾನ್ ಎಲ್ಲ ನಿಲ್ಲಿಸ್ಬೇಕಾಗಿತ್ತು. ಇವನು ಮರ್ಡರ್ ಆಗುತ್ತೆ, ಇವನಿಗೇನು ಮಾಡೋದು, ನಿನಗೆ ಮರ್ಡರ್ ಮಾಡ್ತಾನೆ ಅಂತ ಹೇಳಿದೆ. ಇವನು ಎವ್ರಿ ಡೇ ರಾತ್ರಿ ಬಂದಿದ್ದೆ 8 ಗಂಟೆಗೆ ಪೊಲೀಸ್ ಸ್ಟೇಷನಲ್ಲಿ ಹಾಜರಾಗಬೇಕು. ಇಷ್ಟೆಲ್ಲ ಮಾಡಿದ್ರೆ ನಾವು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗತ್ತೆ ಸರ್ ನಾವು.